ಅರೆ, ಮಹೇಶ್ ಯಾಕೆ ಇಷ್ಟೊಂದು ಚಿಂತಿತನಾಗಿದ್ದಾನೆ? ನನ್ ಮಾತ್ ಕೇಳು. ನಗರದಲ್ಲಿ ನಿನಗೆ ಒಳ್ಳೆ ಕೆಲಸ ಸಿಗತ್ತೆ, ಸಂಪಾದನೆನೂ ಇದೆ. ಈ ಕೃಷಿಲಿ ಏನ್ ತಾನೇ ಉಳಿದಿದೆ? ನಾನ್ ನಿನ್ ಒಳ್ಳೇದಕ್ಕೆ ಅಲ್ವೇನಪ್ಪ ಹೇಳೋದು. ಹಠ ಯಾಕೆ ಮಾಡ್ತೀ? ಆದರೆ ಅಪ್ಪ, ನನಗೆ ಕೆಲಸಕ್ಕಿಂತ ಕೃಷಿಯಲ್ಲಿ ಹೆಚ್ಚು ಆಸಕ್ತಿ ಇದೆ. ಮಹೇಶ್, ಏನಾಯ್ತಪ್ಪ? ಏನ್ ಹೇಳಿ, ಸಮೀರ್ ಓದಿ ಮುಗ್ಸಾಗಿದೆ. ನನ್ ಪ್ರಕಾರ ಅವನು ನಗರಕ್ಕೆ ಹೋಗಿ ಕೆಲಸ ಮಾಡ್ಬೇಕು, ನೆಮ್ಮದಿಯಾಗಿ ಅವನ್ ಜೀವನ ನಡೆಸ್ಬೇಕು ಅಂತ ಆಸೆ. ಆದ್ರೆ ಇವನು ಹಳ್ಳಿಲಿ ಇದ್ಕೊಂಡು ಕೃಷಿ ಮಾಡ್ತೀನಿ ಅಂತಾನೆ. ಇದಕ್ ಸಲಹೆ ಕೊಡೋಷ್ಟು ದೊಡ್ಡವನೇನು ನಾನು ಆಗಿಲ್ಲ. ಈ ವಿಷಯದ ಬಗ್ಗೆ ನೀವು ದೀಪಕ್ನ ಹತ್ರ ಮಾತಾಡಿದ್ರೆ ಒಳ್ಳೇದು. ಅವನು ಖಂಡಿತ ಒಳ್ಳೆ ದಾರಿ ತೋರಿಸ್ತಾನೆ. ಹಾ, ಇದು ಸರಿಯಾದ ಮಾತು. ಇದು ತುಂಬಾ ಅದ್ಭುತವಾದ ಆಲೋಚನೆ. ಮಹೇಶ್, ನೀನು ಇಷ್ಟೊಂದೇಕೆ ಚಿಂತೆ ಮಾಡ್ತಿದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನ್ ಹೇಳಪ್ಪ, ನನಗೇನೋ ಈ ಸಮೀರು ಆರಾಮಾಗಿರ್ಲಿ ಅಂತ ಆಸೆ. ಅವನು ಕಷ್ಟ ಪಡೋದಂತೂ ನನಗೆ ಇಷ್ಟನೇ ಇಲ್ಲ. ನಾನು ಕೂಡ ಒಬ್ಬ ತಂದೆನೆ. ನಿನ್ನ ಮಾತು ನನಗೆ ಚೆನ್ನಾಗಿ ಅರ್ಥವಾಗುತ್ತಿದೆ. ಚಿಕ್ಕಪ್ಪ, ನಾನು ಇಲ್ಲೇ ಇದ್ದು ಕೃಷಿ ಮಾಡಲು ಬಯಸಿದ್ದೇನೆ. ನನಗನ್ಸತ್ತೆ ಈಗ ಕೃಷಿ ಬರೀ ಉಳಿಮೆ ಮತ್ತು ಕೊಯ್ಲು ಮಾಡುವುದು ಅಷ್ಟೇ ಅಲ್ಲ, ನಾನು ನನ್ನ ಕೃಷಿಯನ್ನ ಒಂದು ದೊಡ್ಡ ವ್ಯವಹಾರವಾಗಿ ಪರಿವರ್ತಿಸಬೇಕಂತ ಇದ್ದೇನೆ. ಮಹೇಶ್, ಸಮೀರ್ ಹೇಳ್ತಿರುವ ಮಾತನ್ನ ಅರ್ಥ ಮಾಡಿಕೊ. ಈ ಹೊಸ ಪೀಳಿಗೆಯ ಯೋಚನೆ ನಿಜಕ್ಕೂ ಶ್ಲಾಘನೀಯ. ನೀನು ವಿದ್ಯಾವಂತ ಸಮೀರ್. ನಿನ್ನ ಜ್ಞಾನ ಮತ್ತು ನಾವೀನ್ಯತೆ ಕೃಷಿಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಬಹುದು. ಮಹೇಶ್, ಜಾನ್ ಡೇರ್ ಅವರ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ನಾವು ಕೃಷಿಯನ್ನ ಸಂಪೂರ್ಣವಾಗಿ ಪರಿವರ್ತಿಸಿದ್ದೇವೆ. ಹೌದಾ? ಏನ್ ಮಾಡಿದ್ಯಾ ತರ? ಅರೆ, ನಾವು ಏನ್ ಮಾಡಿಲ್ಲ ಅನ್ನೋದನ್ನ ಕೇಳು. ಲೋಡರ್ ಡೋಸರ್ಗಳೊಂದಿಗೆ ನಾವು ಒರಟು ಭೂಮಿಯನ್ನ ಕೃಷಿ ಸೂಕ್ತವಾಗಿ ಭೂಮಿಯನ್ನ ಮಾಡಿದ್ದೇವೆ. 4 ಚಕ್ರ ಚಾಲನೆಯ ಟ್ರ್ಯಾಕ್ಟರ್ಗಳಿಗಿಂತ ಹೆಚ್ಚಿನ ಶಕ್ತಿ ಸಿಕ್ಕಿತು. ಉಪಕರಣ ಹಂಚಿಕೆಯ ಕಾರ್ಯಕ್ರಮದ ಮೂಲಕ ಪ್ರತಿಯೊಂದು ಅಗತ್ಯಕ್ಕೂ ನಮ್ಮಲ್ಲಿ ಸರಿಯಾದ ಸಾಧನವಿತ್ತು. ಸಂಯೋಜನೆ ಉಪಕರಣಗಳಿಂದ 3 ಕೆಲಸ ಒಟ್ಟಿಗೆ ಆಗಿ ಭೂಮಿಯನ್ನ ವೇಗವಾಗಿ ಸಿದ್ಧಪಡಿಸಲು ಸಹಾಯವಾಯಿತು. ಇದರಿಂದ ಸಮಯ ಮತ್ತು ಹಣ ಎರಡೂ ಉಳಿತಾಯವಾಯಿತು. ಹೈ ಸ್ಪೀಡ್ ಪ್ಲಾಂಟರ್ನಿಂದ ಹತ್ತಿ, ಸೋಯಾಬೀನ್ ಮತ್ತು ಜೋಳವನ್ನ ಬಿತ್ತನೆ ಮಾಡುವುದು ವೇಗವಾಗಿ ಮತ್ತು ಹೆಚ್ಚು ನಿಖರವಾಗಿ ಆಯಿತು. ಇದು ಇಳುವರಿಯನ್ನು ಕೂಡ ಹೆಚ್ಚಿಸಿತು. ಆಲೂಗಡ್ಡೆ ಪ್ಲಾಂಟರ್ನಿಂದ ಆಲೂಗಡ್ಡೆ ಇಳುವರಿ ಕೂಡ ಹೆಚ್ಚಾಯಿತು. ಯಾವ ರೀತಿ ಪ್ಲಾಂಟರ್ನಿಂದ ಆಲೂಗಡ್ಡೆ ಬಿತ್ತನೆ ಮಾಡಿದೆಯೋ ಅದೇ ರೀತಿ ಜಾನ್ ಡೇರ್ನವರ ಆಲೂಗಡ್ಡೆ ಡಿಗರ್ನಿಂದ ಕೊಯ್ಲು ಮಾಡಲು ಅಷ್ಟೇ ಸುಲಭವಾಯಿತು. ಮತ್ತು ಬೇಲರ್ನ ಸಹಾಯದಿಂದ ಬಂಡಲ್ಗಳನ್ನು ಕಟ್ಟಿ ಹೆಚ್ಚುವರಿ ಆದಾಯವನ್ನು ಗಳಿಸಲು ಕೂಡ ಸಹಾಯವಾಯಿತು. ಗಿಯರ್ ಪ್ರೋ ಮತ್ತು ಪವರ್ ಪ್ರೋ ಟ್ರ್ಯಾಕ್ಟರ್ಗಳು, ಟ್ರೆಮ್ 4 ಅಂದರೆ ಪವರ್ ಟೆಕ್ ಟ್ರ್ಯಾಕ್ಟರ್ಗಳು ಕೆಲಸವನ್ನ ಸುಗಮ ಮತ್ತು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡಿತು. ಪವರ್ ರಿವರ್ಸರ್, ಸಿಂಗಲ್ ಡ್ಯುಯಲ್ ಫರ್ಮಾ ಕ್ಲಚ್ ಮತ್ತು ಆಟೋ ಟ್ರ್ಯಾಕ್ ಇವುಗಳಿಂದ ಸಂಪೂರ್ಣವಾಗಿ ಸಮಾಂತರ ಸಾಲುಗಳು ರಚಿಸುತ್ತದೆ. ಇವುಗಳಿಂದ ಸಮಯ ಮತ್ತು ಡೀಸೆಲ್ ಎರಡೂ ಉಳಿತಾಯವಾಯಿತು. ಜೆಡಿ ಲಿಂಕ್ ಮತ್ತು ಗ್ರೀನ್ ಸಿಸ್ಟಮ್ ಲಿಂಕ್ನಿಂದ ಟ್ರ್ಯಾಕ್ಟರ್ನ ಪ್ರತಿಯೊಂದು ಚಾಲನೆ ಮತ್ತು ಕಾರ್ಯಕ್ಷಮತೆಯನ್ನು ಮೊಬೈಲ್ನಿಂದಲೇ ಟ್ರ್ಯಾಕ್ ಮಾಡುವುದು ಸುಲಭವಾಯಿತು. ಕ್ಲೀನ್ ಪ್ರೋ ದೀರ್ಘ ಕಾರ್ಯಕ್ಷಮತೆಗಾಗಿ ಎಂಜಿನ್ ಅನ್ನು ಸ್ವಚ್ಛವಾಗಿ ಇಟ್ಟಿತು. ರೀಪರ್ ಸ್ಪೀಡ್ ಅಥವಾ ಅಲ್ಟ್ರಾ ಕಡಿಮೆ ವೇಗದಿಂದ ಹೆಚ್ಚು ನಿಖರವಾಗಿ ಕೆಲಸಗಳು ಸಾಧ್ಯವಾದವು. 5130M 130 HP ಜಾನ್ ಡೇರ್ ಟ್ರ್ಯಾಕ್ಟರ್ ಭಾರತ ದೇಶದ ಹಾರ್ಸ್ ಪವರ್ ಟ್ರ್ಯಾಕ್ಟರ್ ಆಗಿ ಹೊಲಗಳಲ್ಲಿ ಮ್ಯಾಜಿಕ್ನಂತೆ ಕೆಲಸ ಮಾಡುತ್ತದೆ. ಇದರಲ್ಲಿರುವ ಫ್ರಂಟ್ ಹಿಚ್ ಫ್ರಂಟ್ PTOನೊಂದಿಗೆ ಉಳುಮೆ ಮತ್ತು ಬಿತ್ತನೆ ಒಟ್ಟಿಗೆ ಮಾಡಬಹುದು. ಕಂಫರ್ಟೇಬಲ್ AC ಕ್ಯಾಬಿನ್ ಇರುವುದರಿಂದ ಬಿಸಿಲಾಗಿರಲಿ ಅಥವಾ ಮಳೆಯಾಗಿರಲಿ ಇದರಿಂದ ಕೃಷಿಯ ಎಲ್ಲ ಕೆಲಸಗಳು ಆರಾಮದಾಯಕವಾಗಿ ಮಾಡಬಹುದು. ಹೌದು ಚಿಕ್ಕಪ್ಪ, ಇವುಗಳೆಲ್ಲ ನನಗೆ ಕೃಷಿಯತ್ತ ಸೆಳೆಯುತ್ತಿವೆ. ನಾನು ಕೇಳಿದ್ದೇನೆ ಜಾನ್ ಡೇರ್ನವರ ಅಪ್ಲಿಕೇಶನ್ಸ್ಗಳು ಕೂಡ ತುಂಬಾನೇ ಉಪಯೋಗವಾಗಿದೆ ಎಂದು. ಹೌದು, ಖಂಡಿತ. ಹೊಸ ಜನರೇಷನ್ನಿನ ಅನುಭೂತಿ ಆ್ಯಪ್ ಆಗಿರಲಿ ಅಥವಾ ಆಪರೇಷನ್ ಸೆಂಟರ್ ಆ್ಯಪ್ ಆಗಿರಲಿ, ಒಂದು ಭಾಗವನ್ನ ಆರ್ಡರ್ ಮಾಡುವುದು ಅಥವಾ ಟ್ರ್ಯಾಕ್ಟರ್ ಬಾಡಿಗೆಯನ್ನ ಟ್ರ್ಯಾಕ್ ಮಾಡುವುದಾಗಿರಲಿ, ಇವೆಲ್ಲ ಕೆಲಸವನ್ನ ನೀವು ಮೊಬೈಲ್ ಫೋನ್ನಿಂದಲೇ ಮಾಡಬಹುದು. ಹಾಗಾದ್ರೆ ವ್ಯವಸಾಯ ಅನ್ನೋದು ಬುದ್ಧಿ ಉಪಯೋಗಿಸಿ ಕಷ್ಟಪಟ್ಟು ದುಡಿಯೋದು ಮಾತ್ರ ಅಲ್ಲದೆ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತೆ ಆಟೋಮೇಷನ್ದು ಕೆಲಸ. ಸರಿ ಹೋಯ್ತಲ್ವಾ? ಕೊನೆಗೂ ಸರಿಯಾದ ದಾರಿಗೆ ಬಂದ ನೋಡಿ. ಹೌದು ಮಹೇಶ್, ಈಗ ನಗರದ ಕೆಲಸದಂತೆ ಕೃಷಿಯಲ್ಲೂ ಕೂಡ ಎಲ್ಲಾ ಸವಲತ್ತುಗಳು ಸಿಗುತ್ತದೆ. ಸಮೀರ್ ಸರಿಯಾಗಿಯೇ ಹೇಳುತ್ತಿದ್ದಾನೆ. ಮತ್ತು ಮಹೇಶ್, ಯಾವ ರೀತಿ ಸಮೀರ್ ಯೋಚಿಸುತ್ತಿದ್ದಾನೋ ಕೃಷಿ ಒಂದು ದೊಡ್ಡ ವ್ಯವಹಾರವಾಗಬಹುದು. ಅಂದರೆ ಬರೀ ಬೆಳೆಗಳನ್ನ ಬೆಳೆಯುವುದು ಮಾತ್ರವಲ್ಲ, ಕೃಷಿಯ ಸಂಬಂಧಿತ ಅನೇಕ ಚಟುವಟಿಕೆಗಳನ್ನ ಕೂಡ ಮಾಡಬಹುದು. ಅಂದರೆ ಅದು ಒಪ್ಪಂದದ ಕೃಷಿ ಆಗಿರಬಹುದು ಅಥವಾ ಹೆಚ್ಚಿನ ಟ್ರ್ಯಾಕ್ಟರ್ಗಳನ್ನ ಮತ್ತು ಉಪಕರಣಗಳೊಂದಿಗೆ ಸಮುದಾಯ ಕೃಷಿ ಆಗಿರಬಹುದು. ಮತ್ತು ಬೆಳೆಗಳ ಕಟಾವಿನ ನಂತರ ಕಟ್ಟುಗಳನ್ನ ಮಾಡಿ ಬೇರೆ ಬೇರೆ ಉದ್ಯೋಗಕ್ಕೆ ಸಪ್ಲೈ ಅನ್ನು ಮಾಡಬಹುದು. ಅಥವಾ ಅಂತರ ಸಂಸ್ಕೃತಿ ಕೃಷಿ ಆಗಿರಬಹುದು.
ಅಥವಾ ಆದಾಯವನ್ನು ಹೆಚ್ಚಿಸಲು ಆಲೂಗಡ್ಡೆ, ಹತ್ತಿ, ಕಬ್ಬು ಮತ್ತು ಜೋಳದಂತಹ ವಾಣಿಜ್ಯ ಬೆಳೆಗಳು ಆಗಿರಬಹುದು. ಮತ್ತು ಇಷ್ಟೇ ಅಲ್ಲ, ನಮ್ಮ ಬೆಳೆಗಳ ಸರಿಯಾದ ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಮತ್ತು ವಿತರಣೆಯೊಂದಿಗೆ ರೈತರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸಬಹುದು. ಅಂದರೆ ಸಾಧ್ಯತೆಗಳಿಗೆ ಇಲ್ಲಿ ಅಂತ್ಯವೇ ಇಲ್ಲ. ಹೊಸ ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ಕೃಷಿಯ ವ್ಯವಹಾರವನ್ನು ಇನ್ನೂ ಶಕ್ತಿಶಾಲಿಯುತವಾಗಿ ಮಾಡಬಹುದು. ಬೇರೆ ಅಭಿವೃದ್ಧಿ ಹೊಂದಿದ ದೇಶಗಳಂತೆ ಭಾರತವು ಈಗ ಅನೇಕ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿದೆ. ನಾವು ಏನಾದರೆ ಇದರ ಸರಿಯಾಗಿ ಉಪಯೋಗವನ್ನು ಪಡೆದುಕೊಂಡರೆ ನಾವು ಬರೀ ಯಶಸ್ವಿ ಉದ್ಯಮಿಗಳಾಗುವುದಿಲ್ಲ, ಕೃಷಿಯಂತಹ ಕೆಲಸಗಳ ಮೂಲಕ ನಾವು ರಾಷ್ಟ್ರದ ಬೆಳವಣಿಗೆಗೆ ಕೂಡ ಸಹಾಯ ಮಾಡಬಹುದು. ನನ್ ಕಣ್ ತೆರೆಸ್ದೆ ಕಣಪ್ಪ ನೀನು. ಇವಾಗ ನೀನೇನ್ ಹೇಳ್ತಿದ್ಯೋ ಅದೇ ಸರಿಯಾಗಿದೆ. ಸಮೀರ್ಗೆ ಬೇರೆ ಯಾವ್ದಾದ್ರೂ ಕಷ್ಟ ಆದ್ರೆ ನಾನು ಅವನ್ಗೆ ಸಹಾಯ ಮಾಡೋದಕ್ಕೆ ತಯಾರಾಗಿದ್ದೀನಿ. ಏನಪ್ಪ? ಖಂಡಿತ. ನಾವು ಭೂಮಿ ಮಕ್ಕಳು, ಈ ಭೂಮಿ ನಮಗ್ ಸೇರಿದ್ದು, ಜ್ಞಾಪಕ ಇರ್ಲಿ. ಅಪ್ಪ, ನಾನು ಏನ್ ಮಾಡ್ಬೇಕಂತ ನನಗೆ ಚೆನ್ನಾಗಿ ತಿಳಿದಿದೆ. ಬನ್ನಿ ಮನೆಗೆ ಹೋಗೋಣ. ದೀಪಕ್, ಎಷ್ಟೊಂದು ಬದಲಾಗೋಯ್ತಲ್ವಾ? ಮೊದಲು ಒಂದು ನೇಗಿಲಿಂದ ಶುರು ಮಾಡಿದ್ವಿ. ಮತ್ತೆ ಇವತ್ತು ನೋಡು, ಜಾನ್ ಡಿಯರ್ ಜೊತೆ ಕತೆ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ. ಇವಾಗೇನನ್ಸುತ್ತೆ, ಈ ಟ್ರ್ಯಾಕ್ಟರ್ ಮತ್ತೆ ಇಂಪ್ಲಿಮೆಂಟ್ಸ್ ಬರೀ ಮೆಷಿನ್ಗಳಲ್ಲ, ಬದಲಾಗಿ ನಮ್ಮ ಕನಸಿನ ಎಂಜಿನ್ ಆಗಿದೆ. ಸರಿಯಾಗಿ ಹೇಳಿದೆ ಜೀನು. ಯಾವಾಗ ಈ ಭೂಮಿಯ ಪ್ರೀತಿ ಸಿಗುತ್ತೋ ಮತ್ತು ಜಾನ್ ಡಿಯರ್ ಅವರ ತಂತ್ರಜ್ಞಾನದ ಶಕ್ತಿಯನ್ನು ಪೂರೈಸಿದಾಗ ಪ್ರತಿದಿನವೂ ಪ್ರಗತಿಯುತ್ತ ಮುನ್ನಡೆಯಲು ಒಂದು ಅವಕಾಶವಾಗುತ್ತದೆ. ಈಗ ಕೃಷಿ ಹೊಸ ಪೀಳಿಗೆಯ ಕೈಯಲ್ಲಿದೆ, ಆದ್ರೆ ಕಥೆ ಹಾಗೆ ಉಳಿದಿದೆ. ಪ್ರಗತಿಯ ಈ ಓಟ ಮುಂದುವರಿತಾನೆ ಇರುತ್ತೆ. ತಲೆಮಾರುಗಳು ಬದಲಾಗ್ತವೆ, ಸಮಯನೂ ಬದಲಾಗುತ್ತೆ, ಕೃಷಿ ವಿಧಾನಗಳು ವಿಕಸನಗೊಳ್ಳುತ್ತೆ. ಆದ್ರೆ ಒಂದು ವಿಷಯ ಮಾತ್ರ ಬದಲಾಗಲ್ಲ, ಅದೇ ರೈತರು ಮತ್ತೆ ಜಾನ್ ಡಿಯರ್ನ ಬಲವಾದ ಬಾಂಧವ್ಯ.